21ನೇ ಶತಮಾನಕ್ಕೆ ನಾವು ಕಾಲಿಟ್ಟರೂ ಕೂಡ ಯುಗದಲ್ಲಿದ್ದರೂ ಕೂಡ ಮೌಢ್ಯದ ಎಫೆಕ್ಟ್ ಇನ್ನೂ ನಮ್ಮನ್ನು ಕಾಡ್ತಾ ಇದೆ. ಎಸ್, ಸರ್ಕಾರಿ ವಸತಿ ಶಾಲೆಯ ಮಕ್ಕಳಿಗೆ ರೈಟ್ ನಾವು ಈಗ ಚಿಕನ್ ಅನ್ನುವಂಥದ್ದಿಲ್ಲ, ಮಾಂಸಾಹಾರವನ್ನು ವಸತಿ ಶಾಲೆಯಲ್ಲಿ ತರಬಾರ್ದು ಅಂತ ಈಗ ಒಂದು ನಿರ್ಬಂಧನವನ್ನು ಹೇರಿದ್ದಾರೆ. ಎಲ್ಲಾಗಿದೆ ಇದು ಅಂತಂದರೆ, ಸಿದ್ದಾಪುರದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಚಿಕನ್ ಮಟನ್ ಬ್ಯಾನ್ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ಮೌಢ್ಯದ ಎಫೆಕ್ಟ್ ಇದು. ಸರ್ಕಾರಿ ವಸತಿ ಶಾಲೆಯ ಮಕ್ಕಳಿಗೆ ರೈಟ್ ನಾವು ಈಗ ಇಲ್ಲ ಚಿಕನ್ ಮಟನ್. ಸಿದ್ದಾಪುರದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಚಿಕನ್ ಮಟನ್ ಸಂಪೂರ್ಣವಾಗಿ ಬ್ಯಾನ್ ಆಗಿದೆ. ಒಂದಲ್ಲ ಎರಡಲ್ಲ ಸ್ವಾಮಿ, 20 ವರ್ಷಗಳಿಂದ ಮೌಢ್ಯಕ್ಕೆ ಶರಣಾಗಿದೆ ಈ ವಸತಿ ಶಾಲೆ. ಗಡಿಗಲ್ಲುಗಳಿವೆ ಅಂತ ಮಕ್ಕಳಿಗೆ ಮಾಂಸ ನೀಡದ ಶಾಲಾ ಸಿಬ್ಬಂದಿಗಳು, ವಸತಿ ನಿಲಯದ ಸಿಬ್ಬಂದಿಗಳು. ಶಿವಮೊಗ್ಗ ಜಿಲ್ಲೆಯ ಹಂಚಿನ ಸಿದ್ದಾಪುರದ ಮೊರಾರ್ಜಿ ವಸತಿ ದೇಸಾಯಿ ಶಾಲೆ ಇದೆ. ಹಂಚಿನ ಸಿದ್ದಾಪುರದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈಗ ಮೌಢ್ಯ ತಾಂಡವಾಡ್ತಾ ಇದೆ. ವಸತಿ ಶಾಲಾ ಆವರಣದಲ್ಲಿ ಚಿಕನ್ ಮಟನ್ ತರದಂತೆ ಸಂಪೂರ್ಣವಾಗಿ ನಿಷೇಧವನ್ನು ಹೇರಲಾಗಿದೆ. ಪ್ರತಿ ಭಾನುವಾರಕ್ಕೊಮ್ಮೆ ಪೋಷಕರು ಮನೆಯಿಂದ ಬಾಡೂಟವನ್ನು ತೆಗೆದುಕೊಂಡು ಬರ್ತಾರೆ. ಆವರಣ ಬಿಟ್ಟು ತೋಟ ಗದ್ದೆಗಳಲ್ಲಿ ಮಕ್ಕಳಿಗೆ ಊಟ ತಿನ್ನಿಸ್ಕೊಂಡು ವಾಪಸ್ ಕರ್ಕೊಂಡು ಬರ್ತಾರೆ ಪೋಷಕರು. ಪರಿಶಿಷ್ಟ ಜಾತಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ರೈಟ್ ನಾವೀಗ ಚಿಕನ್ ಮತ್ತು ಮಟನ್ಗೆ ಸಂಪೂರ್ಣವಾದಂತಹ ಬ್ರೇಕ್ ಬಿದ್ದಿದೆ. ಮಕ್ಕಳಿಗೆ ಮೌಢ್ಯವನ್ನು ನಂಬಬಾರದು ಅಂತ ಹೇಳಿಕೊಡುವಂತಹ ಶಿಕ್ಷಕರು ಇವತ್ತು ಅದೇ ಮೌಢ್ಯದ ಆಚರಣೆಯನ್ನು ಮಕ್ಕಳ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಗಡಿಗಲ್ಲುಗಳಿದೆ ಅನ್ನುವಂತಹ ವಿಚಾರವನ್ನು ಹೇಳುವುದರ ಮೂಲಕ ಇಲ್ಲಿ ಮಾಂಸವನ್ನು ತೆಗೆದುಕೊಂಡು ಬರಬಾರ್ದು ಅನ್ನುವಂತಹ ವಿಚಾರವನ್ನು ಮಕ್ಕಳಿಗೆ ಹೇಳಿ ಈಗ ಯಾವುದೇ ರೀತಿಯ ಮಾಂಸಾಹಾರದ ಆಹಾರವನ್ನು ತೆಗೆದುಕೊಂಡು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪ್ರತಿ ಭಾನುವಾರಕ್ಕೊಮ್ಮೆ ಪೇರೆಂಟ್ಸ್ ಬಾಡೂಟವನ್ನು ತಂದರೂ ಕೂಡ ಆ ಶಾಲೆಯ ಆವರಣವನ್ನು ಬಿಟ್ಟು ದೂರದ ಎಲ್ಲೋ ಬೇರೆ ಹೊಲ ಗದ್ದೆಗಳಿಗೆ ಹೋಗಿ ಊಟ ಮಾಡಿಸ್ಕೊಂಬರ್ತಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾಹಿತಿ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಅಶ್ವಿನಿ ಇದ್ದಾರೆ. ಬನ್ನಿ ನೋಡೋಣ, ಅಶ್ವಿನಿಯವರು ಏನು ಮಾತಾಡಿದ್ದಾರೆ, ಏನು ಹೇಳ್ತಾರೆ ಈ ವಿಚಾರದ ಬಗ್ಗೆ ಅನ್ನೋದು ಕುರಿತು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮೌಢ್ಯತೆ ಮನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಏನಪ್ಪಾ ಅಂದರೆ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿರುವಂತಹ ಹಂಚಿನ ಸಿದ್ದಾಪುರ ಗ್ರಾಮದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 20 ವರ್ಷಗಳಿಂದ ಅಲ್ಲಿನ ವಿದ್ಯಾರ್ಥಿಗಳಿಗೆ ಮಾಂಸಾಹಾರವನ್ನು ನೀಡಲಾಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂದರೆ, ವಸತಿ ಶಾಲೆ ಇರುವಂತಹ ಜಾಗದಲ್ಲಿ ಗಡಿ ಕಲ್ಲುಗಳು ಇವೆ ಎಂಬ ಕಾರಣದಿಂದ ಗ್ರಾಮಸ್ಥರು ಅಲ್ಲಿನ ವಿದ್ಯಾರ್ಥಿಗಳಿಗೆ ಪ್ರತಿ ಭಾನುವಾರ ಸರ್ಕಾರದ ಆದೇಶದ ಪ್ರಕಾರವೇ ಅಂದರೆ ಮೆನು ಪ್ರಕಾರ ಪ್ರತಿ ಭಾನುವಾರ ಮಾಂಸಾಹಾರವನ್ನು ನೀಡಬೇಕಾಗತ್ತೆ. ಆದರೆ ಗಡಿಕಲ್ಲು ಇದೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಗ್ರಾಮಸ್ಥರು ಇದುವರೆಗೂ ವಿದ್ಯಾರ್ಥಿಗಳಿಗೆ ಅಲ್ಲಿ ಮಾಂಸಾಹಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ಆರೋಪ ಪೋಷಕರು ಮಾಡ್ತಾ ಇದ್ದಾರೆ. ಪ್ರತಿ ಭಾನುವಾರ ಆದರೆ ಸಾಕು, ಮಾಂಸಾಹಾರವನ್ನು ಇಷ್ಟಪಡುವಂತಹ ವಿದ್ಯಾರ್ಥಿಗಳ ಪೋಷಕರು ಮನೆಯಿಂದ ಮಾಡಿಕೊಂಡು ಬಂದಂತಹ ಅಡುಗೆಯನ್ನು ಶಾಲೆಯ ಸುತ್ತಮುತ್ತಲಲ್ಲಿರುವಂತಹ ತೋಟ ಗದ್ದೆ ಆ ಬಳಿ ಕೂತ್ಕೊಂಡು ಊಟವನ್ನು ಬಡಿಸುವಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. ಈ ಬಗ್ಗೆ ಹಲವು ಬಾರಿ ಕಂಪ್ಲೇಂಟ್ಗಳನ್ನು ಸಹ ಅಧಿಕಾರಿಗಳಿಗೆ ಮಾಡಿದ್ರೂ ಸಹ ಯಾವುದೇ ಥರ ಕ್ರಮ ಕೈಗೊಳ್ಳಲಾಗ್ತಾ ಇಲ್ಲ. ಮೌಢ್ಯತೆಯ ಆಧಾರಕ್ಕೆ ಬೆಲೆ ಕೊಡ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಕಾಪಾಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಂದರೆ 2006ರಲ್ಲಿ ಅಲ್ಲಿ ಹಂಚಿನ ಸಿದ್ದಾಪುರದಲ್ಲಿದ್ದಂತಹ ಒಂದು ದೇವಸ್ಥಾನದ ಕಟ್ಟಡದಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಅದಾದ ಬಳಿಕ ದಾನಿಗಳು ನೀಡಿದಂತಹ ಜಾಗದಲ್ಲಿ ಈಗ ಪ್ರೆಸೆಂಟ್ ಇರುವಂತಹ ಮೊರಾರ್ಜಿ ದೇಸಾಯಿ ಶಾಲೆ ವಸತಿ ಶಾಲೆ ಏನಿದೆ ಅದು ಒಬ್ಬರು ದಾನಿಗಳು ನೀಡಿದಂತಹ ಜಾಗವಾಗಿದ್ದು, ಆ ಜಾಗದಲ್ಲಿ ಗಡಿಕಲ್ಲು ಇದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಗಡಿಕಲ್ಲು ಇರೋದ್ರಿಂದ ಮೈಲಿಗೆ ಆಗುತ್ತೆ, ಮಾಂಸಾಹಾರ ಮಾಡೋಂಗಿಲ್ಲ ಅನ್ನೋವಂಥದ್ದು ಮೊಂಡವಾದ ಗ್ರಾಮಸ್ಥರದ್ದಾಗಿದೆ. ಈ ಕುರಿತಾಗಿ ಕೂಡಲೇ ಅಧಿಕಾರಿಗಳು ಯಾವೆಲ್ಲ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ.